ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಾಯ್ಸ್. ಕಬಡ್ಡಿಯ 3 ಅಪ್ಡೇಟ್ಗೆ ವೆಲ್ಕಮ್. ನಮ್ಮ ಬೆಂಗಳೂರು ಬುಲ್ಸ್ಗೆ 2 ಇರಾನಿ ಪ್ಲೇಯರ್ಸ್ ಎಂಟ್ರಿ ಆಗಿದ್ದಾರೆ ಮಗ. ಇವ್ರ ಬಗ್ಗೆ ತುಂಬಾ ಜನ ಕಾಮೆಂಟ್ ಮಾಡಿದ್ರು, ಇನ್ನೂ ಬಂದಿಲ್ಲ ಬ್ರೋ, ವಿಡಿಯೋ ಮಾಡು ಬ್ರೋ ಅಂತ. ಅಂಕುಶ್ ಆದಿದ್ ಮುಗೀತು, ಸೊ ಇವ್ರದ್ದು ಕೂಡ ಮುಗಿಸ್ತಾ ಇದ್ದೀನಿ. 2 ಇರಾನಿ ಪ್ಲೇಯರ್ಸು ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಅಹಮದ್ ರೀಜಾ ಅಸ್ಗಾರಿ ಅಂಡ್ ಅಲಿ ರೀಜಾ ಮಿರ್ಜಾಯಿನ್ ಅಂತ. ಅಹಮದ್ ರೀಜಾ ಅಸ್ಗಾರಿ ಅವರು ಆಲ್ರೌಂಡರು, ಸಖತ್ತಾಗಿ ಆಡ್ತಾರೆ. ಲಾಸ್ಟ್ ಸೀಸನ್ ಯಾವ ಟೀಮ್ಗೆ ಆಡಿದ್ರೆ ಗೊತ್ತಿಲ್ಲ, ಬಟ್ ಅಲಿ ರೀಜಾ ಮಿರ್ಜಾಯಿನ್ ಅವರು ಯು ಮುಂಬೈಗೆ ಆಡಿದ್ದು ಸೀಸನ್ 10 ಇವರು ಕೂಡ ಒಳ್ಳೆ ಆಲ್ರೌಂಡರು. ಸೊ ಈ ಒಂದು ಸೀಸನ್ ಇವರು ಇಬ್ಬರೂ ಕೂಡ ಪಿಕ್ ಮಾಡಿದ್ದಾರೆ ಫಾರಿನ್ ಪ್ಲೇಯರ್ಸ್ ಅಂತ. ಸೊ ನೋಡೋದು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಮೊಹಮ್ಮದ್ ರೀಜಾ ಸದ್ಲು ಈಗ ಏನಾಯಿತು ಅಂತ ತುಂಬ ಜನ ಕೇಳ್ತಿದ್ದಾರೆ. ಏನೂ ಆಗಿಲ್ಲ, ಅವರು ಗುಜರಾತ್ ಜೆಂಟ್ಸ್ ನೆನ್ನೇನೋ ಜಾಯ್ನ್ ಆಗಿದ್ದಾರೆ. ಅವ್ರ ಬಗ್ಗೆ ತುಂಬ ಜನ ಹೇಳ್ತಾ ಇದ್ರು, ಬ್ರೋ ಇವ್ರ ಬಗ್ಗೆ ವಿಡಿಯೋ ಮಾಡಿ ಬ್ರೋ, ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳಿ ಬ್ರೋ. ನಾನೇನು ಕೇಳಿ, ಯಾರನ್ನ ಕೇಳಿ. ಸೊ ಬಂದಿಲ್ಲ ಅಂತ ಎಲ್ಲರೂ ತುಂಬ ಜನ ಕಾಮೆಂಟ್ ಮಾಡಿದರು. ಆ್ಯಕ್ಚುಲಿ ನಿನ್ನೆ ಅವರು ಜಾಯ್ನ್ ಆಗಿದ್ದಾರೆ ಗುಜರಾತ್ ಟೆಂಟ್ಸ್ನ. ಸೊ ಅವ್ರಿಗೆ ಒಳ್ಳೆ ಬಲ ಬಂದಂಗೆ ಆಗಿರುತ್ತೆ. ಸೊ ಇವಾಗ ತುಂಬ ಟೀಮ್ಗಳು ಕ್ಯಾಪ್ಟನ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಸುಮಿತ್ ಸಾಂಗ್ವಾನ್ ಅವರು UP ಯೋಧಾಸ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಅಂಕಿತ್ ಜಗ್ಲಾನ್ ಅವರು ಪಟ್ನಾ ಪೈರೇಟ್ಸ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಪವನ್ ಶರಾವತ್ ಅವರು ತಮಿಳ್ ತಲೈವರ್ಸ್ಗೆ ಕ್ಯಾಪ್ಟನ್ನು, ಇದು ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಸುನಿಲ್ ಕುಮಾರ್ ಅವರು ಯು ಮುಂಬೈಗೆ ಕ್ಯಾಪ್ಟನ್ನು ಆ್ಯಂಡ್ ವಿಜಯ್ ಮಲಿಕ್ ಅವರು ತೆಲುಗು ಟೈಟನ್ಸ್ಗೆ ಕ್ಯಾಪ್ಟನ್ ಮಗ. ಈ ಒಂದು ಸೀಸನ್ನು 1, 2, 3, 4, 5 ಟೀಮ್ಗಳು ಕ್ಯಾಪ್ಟನ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಇನ್ನೂ ಕೂಡ ಕ್ಯಾಪ್ಟನ್ನ ಅನೌನ್ಸ್ ಮಾಡಿಲ್ಲ. ಇನ್ನೂ ತುಂಬ ಟೀಮ್ಗಳು ಕ್ಯಾಪ್ಟನ್ನ ಅನೌನ್ಸ್ ಮಾಡಿಲ್ಲ. ಎಲ್ಲರೂ ಕೂಡ ಅನೌನ್ಸ್ ಮಾಡಾದ್ಮೇಲೆ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇದು 3 ಕಬಡ್ಡಿಯ ಅಪ್ಡೇಟ್ಸ್ಗಳು. ನಿಮ್ಮ ಪ್ರಕಾರ ನೆಕ್ಸ್ಟು ಒಂದು ಸೆಕೆಂಡ್, ಕಬಡ್ಡಿ ಸೀರೀಸ್ ನಡೀತಾ ಇದೆ ಮಗ. ಕಬಡ್ಡಿ ಸೀರೀಸ್ ಮೀನ್ಸ್ ಕಂಪ್ಯಾರಿಸನ್ ಸೀರೀಸ್ ನಡೀತಾ ಇದೆ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಆಲ್ರೆಡಿ ನಾನು 6 ವೀಡಿಯೋಗಳನ್ನ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ತುಂಬ ವೀಡಿಯೋ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋ ಯಾವುದು ಬೇಕು ಅಂತ ನಿಮಗೆ ಕಾಮೆಂಟ್ ಮಾಡಿ. ಸೊ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲನೂ ಕೂಡ ಕವರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಬೇಕು ಅಂತ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಕಂಪ್ಯಾರಿಸನ್ ವೀಡಿಯೋ ಏನು ಬೇಕು ಅಂತ ಕಾಮೆಂಟ್ ಮಾಡಿ. ಯಾರು ಕೂಡ ಸುಮ್ಮನೆ ಅಂತೂ ಇರಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಆ ಒಂದು ಕೆಲಸ ಮಾಡ್ಕೊಳ್ಳಿ. ಕಬಡ್ಡಿ ಬಗ್ಗೆ ಎಲ್ಲ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಮಗ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಗಾಯ್ಸ್. ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಎವ್ರಿ ವೀಡಿಯೋದಲ್ಲಿ ಹೇಳ್ತೀನಿ, ಬಟ್ ಯಾರು ಕೂಡ ಜಾಯ್ನ್ ಆಗಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಮೊನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಗುರು ಅಂಕಲ್ ಅಂತ. ಮೈ ಗಾಡ್, ಅಂಕಲ್ ಥರ ಕಾಣ್ತೀನಿ ಗುರು. ಇನ್ನೂ ನನಗೆ 23 ವರ್ಷ ಗುರು ಅಷ್ಟೇ. ಆಲ್ರೆಡಿ ಅಂಕಲ್ ಅಂತ ಹೇಳ್ಬಿಟ್ರು, ತುಂಬ ಬೇಜಾರಾಗ್ಬಿಡ್ತು ಬ್ರೋ. ಯಾರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರನ್ನ ಹುಡುಕ್ಬಿಟ್ಟು ಅವ್ರನ್ನ ಕರ್ಕೊಬಂದು ಹಾಕ್ತೀನಿ. ಸುಮ್ಮನೆ ಅಂದೆ ಬ್ರೋ, ಏನೂ ಮಾಡಲ್ಲ. ಸೊ ಎಂಜಾಯ್ ಮಾಡಿ ಗಾಯ್ಸ್ ಇವತ್ತಿನ ದಿನನ, ಬಿಕಾಸ್ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಸೊ ಎಲ್ಲರೂ ಎಂಜಾಯ್ ಮಾಡಬೇಕು, ಫುಲ್ಲು ಎವ್ರಿ ಡೇ ಎಂಜಾಯ್ ಮಾಡಿ. ಇವತ್ತೇ ಎಂಜಾಯ್ ಮಾಡಿ ಅಂತ ಸಾಕು ಕೂದಿದ್ದು. ಓಕೆ ಗಾಯ್ಸ್, ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ನಿಮಗೆ ಏನು ಅಪ್ಡೇಟ್ ಬೇಕು ಅಂತ ಕಾಮೆಂಟ್ ಮಾಡಿ, ಮತ್ತು ಯಾವ ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.